ಆಕಾಶದಾಗ ಒಬ್ಬ ಹೊಂಟಿದ್ದಂತ ಕತೆ ಎಷ್ಟು ಚಂದ ಬರೀತ. ಆಕಾಶದಾಗ ಹೊಂಟಿದ್ದ, ರಥದ ಮೇಲೆ ಬಂಗಾರದ ರಥ ಆಕಾಶದಾಗ. ನಮ್ಮ ವಿಮಾನಗಳು ಹೆಂಗೆ ಹೋಗ್ತಾವ ಹಂಗೆ ಅಂಥದ್ದೊಂದು ವಿಮಾನ ಹೊಂಟಿತ್ತು. ಅದರಾಗ ಕುಂತಾನವ. ಇಡೀ ಆಕಾಶದ ಜಗತ್ತನ್ನೇ ಆಳುವಂಥ ಒಬ್ಬ ಮಹಾನುಭಾವ ಕೂತಾನ. ಅವನಿಗೆ ಇಂದ್ರ ಅಂತ ಹೆಸರು ಅಂತ ಹೇಳ್ದ ವ್ಯಾಸ. ಅವ ಕುಂತಾನ, ಸ್ವರ್ಗದ ಅಧಿಪತಿ. ಸಣ್ಣ ಪುಟ್ಟು ದೇಶಗಳೆಲ್ಲ ಇಡೀ ಸ್ವರ್ಗದ ಅಧಿಪತಿ. ಅಲ್ಲಿ ಯಾವ ಕೊರತೆ ಇಲ್ಲ, ಎಲ್ಲ ಕುರೂಪ ಇಲ್ಲ, ಕಹಿತನ ಇಲ್ಲ, ಬರೀ ಸಂಗೀತ, ನೃತ್ಯ, ಉಣ್ಣಾಕ ತಿನ್ನಾಕ ಏನಿಲ್ಲ, ಎಲ್ಲ ಇದೆ. ಇಷ್ಟು ಮಜಾ ಇತ್ತು ಸ್ವರ್ಗ. ಅದರ ಒಡೆಯ ಇವ. ಹೆಂಗೆ ಅವನದು ರಥ ಬಂತು, ರಥ ಬಂತು. ಒಂದು ಕೆಳಗೆ ನೋಡ್ದ, ಕತೆ ಎಷ್ಟು ಚಂದ ಬರದಾನೆ. ಒಂದು ಗುಡಿಸಲ ಇತ್ತು. ಗುಡಿಸಲದ ಹೊರಗೆ ಪುಷ್ಪಗಳು, ಒಂದಿಷ್ಟು ಲತೆಗಳು ಬೆಳೆದದ್ದು. ಅದು ಬೆಳಗಿನ ವೇಳೆ ಹೂಗಳೆಲ್ಲ ಅರಳಿದ್ದು. ಅಲ್ಲಿ ಒಬ್ಬ ಋಷಿ ಇದ್ದ, ಋಷಿಯ ಪತ್ನಿ ಇದ್ಲು. ಋಷಿ ಸ್ನಾನಕ್ಕೆ ಹೋಗ್ತೀನಿ ಅಂತ ಹೋದ. ಪತ್ನಿ ಹೊರಗೆ ಬಂದು ಹೂಗಳನ್ನು ಹಿಂಗೆ ಒಂದು ಬುಟ್ಟಿಯಲ್ಲಿ ಹೂಗಳನ್ನು ಆಯ್ಕೆ ಮಾಡ್ತಾ ಇದ್ಲು. ಇದನ್ನು ನೋಡ್ದ, ಏನು ಕಥೆ ಬರದಾನ. ಋಷಿ ಮೊದಲೇ ಮನ್ಯಾಗ ಏನು ದೊಡ್ಡ ಸಾಮಾನಿಲ್ಲ, ಏನು ತಿಂದು ಉಂಡಾರತ್ತೇನಿಲ್ಲ. ಸಾದಾ ಹಣ್ಣು ಹಂಪ್ಲು ಏನು ಸಿಗ್ತಾವ ಅದನ್ನು ತಿಂದು ಬಾಳಿ ಬದುಕಿದಂಥ ಋಷಿಯ ಕುಟುಂಬ. ಅವ ಸ್ನಾನಕ್ಕೆ ಹೋಗ್ಯಾನ. ಪಾಪ ಹೆಣ್ಮಗಳು ಅದನ್ನು ಆಯ್ಕೆ ಮಾಡ್ತಾ ಇದ್ದಾಳೆ. ಮ್ಯಾಗಿಂದ ನೋಡ್ದ, ರಥ ಮುಂದೆ ಹೋಗಲಿಲ್ಲ. ಎಷ್ಟು ಚಂದ ಬರದ. ಅಂಥವ್ರ ರಥನೇ ಮುಂದೆ ಹೋಗೋದಿಲ್ಲ, ಇನ್ನು ಕೆಳಗಿನವ್ರ ರಥ ಎಲ್ಲಿ ಹೋಗೋದ? ಎಲ್ಲದ ಕಥೆ ಇಷ್ಟು ಮಸ್ತ್ ಬರಿತಾನ. ಇಂದ್ರನ್ನ ಭೂಮಂಡಲಕ್ಕೆ ತಂದ. ಅವನದೇನು ಹೇಳೋ ಇಚ್ಛಾದ ಅಂದರೆ, ಅಷ್ಟು ದೊಡ್ಡವರು ಸಹಿತ ಸಣ್ಣ ಸಣ್ಣದಕ್ಕೆ ಬೀಳ್ತಾರ. ದೊಡ್ಡ ಮೀನ ಒಂದು ಇಟ ಹುಳಕ್ಕೆ ಹೋಗಿ ಬಿಡ್ತದೆ. ಇದಕ್ಕೆ ಒಂದು ಕಥೆ ಬರದ. ಇದನ್ನು ಅಲ್ಲೇ ಮಸ್ತಾಗಿ ಊಟ ಮಾಡಿರ್ತೀವಿ. ಮಿಷ್ಟಾನ್ನ ಎಂಥ ಸವಿ ಸವಿ ಊಟ. ಮನ್ಯಾಗ ತಾಯಿ ಅವರು ಇವರೆಲ್ಲ ಕೂಡಿ ಎಷ್ಟು ಚಲೋ ಊಟ ಕೊಟ್ಟಿರ್ತಾರೆ. ಹೊರಗೆ ಹೋದವನೇ ಒಂದು ಚೀಟಿ ಹರಿದ. ಎಲ್ಲಿ ಮಿಷ್ಟಾನ್ನ, ಎಲ್ಲಿ ತಂಬಾಕ, ಸುಮ್ಮನೆ ವಿಚಾರ ಮಾಡಿ. ಎಲ್ಲಿ ಇಂದ್ರ ಪದವಿ, ಎಲ್ಲಿ ಪಾಪ ಒಬ್ಬ ಹೆಣ್ಣು ಮಗಳಿಲ್ಲೇ. ಹರದ ಬಟ್ಟೆ ಹಾಕ್ಯಾಳ, ಒಂದಿಷ್ಟು ಹೂವು ತರ್ತಾ ಇದ್ದಾಳ. ಮ್ಯಾಗಿಂದು ನೋಡಿ ರಥನೇ ಕೆಳಗಿಳಿತು. ಎಷ್ಟು ಮಜಾ ಇಲ್ಲ. ಇವ ಕೆಳಗಿಳಿದು ಹಿಂಗೆ ಮಾತಾಡೋದ್ರಾಗ ಅವ ಬಂದ. ಯಾರು? ಗೌತಮ ಬಂದ, ಋಷಿ ಬಂದ. ಅವ ಬಿಡ್ತಾನೇನು ಋಷಿ? ನೋಡ್ಬೇಕು ಎಷ್ಟು ಚಂದ. ಅವ ಶಾಪ ಕೊಟ್ಟ. ಶಾಪಕ್ಕೆ ತತ್ತರಿಸಿ ಹೋದ. ಏನಿಲ್ಲ, ಒಂದು ಕ್ಷಣ ಇಳ್ದಾನ ಅಷ್ಟೆ. ಹಂಗೆ ನಮ್ಮದು ಮನಸ್ಸ. ಎಷ್ಟು ನಾವು ದೊಡ್ಡವರಾದರೂ ಸಹಿತ ನಮ್ಮ ಲಕ್ಷ್ಯ ಎಲ್ಲೋ ಒಂದು ಸಣ್ಣ ಸಣ್ಣ ವಸ್ತುಗಳಿಗೆ ಇಳಿದು ಬಿಡ್ತದೆ. ಇದನ್ನು ಗೆಲ್ಲಬೇಕು. ಅದಕ್ಕೆ ಮಾರ್ಗದರ್ಶನ ಮಾಡಿ ಅಂತ ಶಿಷ್ಯ ಗುರುಗಳ ಹತ್ತಿರ ಹೋದ. ಗುರು ಉಪದೇಶ ಪ್ರಾರಂಭ ಮಾಡ್ದ. ನೋಡು, ಇದು ಜಗತ್ನಾಗ ಹಿಂಗದ. ಈಗ ನೀ ಏನು ನೋಡಿದೆಯಲ್ಲ ಬರೋಬ್ಬರಿ ನೋಡಿದೆ.
ಎಂಥವ್ರು ಅಷ್ಟು ಶಕ್ತಿನೇ ಅದದು. ಒಳಗೆ ಕಾಮನೆಗಳಲ್ಲಿ ಅಂಥ ಸಾಮರ್ಥ್ಯ ಅದ ಮನುಷ್ಯಾಗ. ಕಾಮನೆಗಳು ಸಿಕ್ಕಂತೆ ಎಳಿಸಿಬಿಡ್ತಾವ ಹೊರಗೆ. ಅವು ಕುದುರಿದ್ದಂಗೆ. ಅವನೇ ವ್ಯಾಸನೇ ಒಂದು ದೃಷ್ಟಾಂತ ಹೇಳ್ತಾನೆ. ಕುದುರಿದ್ದಂಗೆ ನಮ್ಮದು ರಥ, ನಾವು ಆ ರಥದಾಗ ಕುಂತೇವಿ. ಇವೇನದಾವ ಕಾಮನೆಗಳು, ಇವೆಲ್ಲ ಕುದುರೆಗಳು, ಭಯಾನಕ ಕುದುರೆಗಳು. ಆಬ್ಸ್ಟಿನೇಟ್, ಸ್ಟಬರ್ನ್, ಯಾರ ಮಾತು ಕೇಳುವಂಗಿಲ್ಲ ಅಂಥ ಕುದುರೆಗಳು. ಒಂದಲ್ಲ ಎರಡಲ್ಲ 6 ಕುದುರೆ ಕಟ್ಟ್ಯಾರ. ಒಳಗೊಂದು 7 ಕುದುರೆ ಕಟ್ಟ್ಯಾರ. ಒಂದು ಬಲಾಢ್ಯ ಕುದುರೆ, 6 ಕುದುರೆ, 3 ಈ ಕಡೆ 3, 7 ಕುದುರೆ ಕಟ್ಟ್ಯಾರ. ಒಂದ ರಥ ಒಳಗೆ ಕುಂತಾನ. 7 ಕುದುರೆ ಕಟ್ಟ್ಯಾರ. 7 ಕುದುರೆ ಹೆಂಗೆ ಓಡ್ತಾವಂದ್ರೆ ಒಂದ ದಾರ್ಯಾಗ ಓಡೋದಿಲ್ಲ, 7 ಕಡೆ ಓಡ್ತಾವ. ಹೆಂಗಾಗಿರಬೇಡ. ಹಾಗೆ ಕಣ್ಣು ಒಂದು ಕಡೆ ಓಡ್ತದೆ, ಮನಸ್ಸು ಒಂದು ಕಡೆ ಓಡ್ತದೆ, ಬುದ್ಧಿ ಒಂದು ಕಡೆ ಓಡ್ತದೆ. ಅವು ಆತಲ್ಲ. ಕಣ್ಣ, ಕೈಯ, ನಾಲಿಗೆ, ನಾಸಿಕ ಇವೊಂದು 5, ಆ ಬಳಿಕ ಮನಸ್ಸ, ಬುದ್ಧಿ ಒಂದು 7. ಇವು 7 ಓಡಾಕತ್ಯಾವ. ಸಿಕ್ಕಾಪಟ್ಟೆ ಓಡ್ತಾವೆ. ಎಲ್ಲಿ ಓಡ್ತಾವ ಅಂದ್ರೆ ಬೇರೆ ದಿಕ್ಕಿನ. ಎಂಥದ್ರಾಗ ರಥದ ಪರಿಸ್ಥಿತಿ ಏನಾಗಬೇಡ ಅಂತ ಕೇಳ್ಯಾನ ಅಷ್ಟು. ರಥದ ಪರಿಸ್ಥಿತಿ ಏನಾಗಬೇಡ, ರಥದಾಗ ಕೂತಾವ ಎಲ್ಲಿ ಹೋಗಿ ಮುಟ್ಟಬೇಕು ಅವ ಹೇಳಿ. ಒಂದ ಕುದುರೆ ಇದ್ದರೆ ಒಂದು ಎಲ್ಲರೇ ಹೋಗ್ತದೆ. 7 ಕುದುರೆ ಕಟ್ಟಿ 7 ದಿಕ್ಕಿನಾಗ ಓಡಕ್ಕೆ ಶುರು ಮಾಡಿದರೆ ರಥದ ಪರಿಸ್ಥಿತಿ ಏನಾಗಬೇಡ. ಹಂಗೆ ನಮ್ಮದು ಒಂದಿದ ರಥ. ಇದಕ್ಕೆ 7 ಕುದುರೆ ಕಟ್ಟ್ಯಾರ. 7 ಗೊತ್ತಾದವಲ್ಲ. ಕಿವಿ, ಶಬ್ದಗ್ರಹಣ, ಸ್ಪರ್ಶ, ರೂಪ, ರಸ, ಗಂಧ. ಆ ಬಳಿಕ ಮನಸ್ಸಿನೊಳಗೆ ಒಂದಿಷ್ಟು ಬುದ್ಧಿ. ನಾನು ದೊಡ್ಡವಾಗಬೇಕನ್ನೋದು ಬುದ್ಧಿ. ಮನಸ್ಸಿನಾಗ ಇದೆಲ್ಲ ನನಗೆ ಇರಬೇಕು ಅಂತ ಅಲ್ಲಿ. ಎಷ್ಟು 7 ಕುದುರೆ. ಇವುಗಳನ್ನು ಕಟ್ಟಿಬಿಟ್ಟಾರ. ಕುದುರೆ ಹೆಂಗದಾವಂದ್ರೆ ಲಗಾಮ ಇವ ಹಿಡಿದರೂ ಸಹಿತ ಇವನ ಮಾತು ಕೇಳುವುದಿಲ್ಲ ಅಂಥ ಕುದುರೆಗಳು. ಇಂಥವು ಹಿಂಗೆ ಹೊಡೆದು ಬಿಟ್ಟಾರ. 25 ವರ್ಷಕ್ಕೆ ಕುದುರೆಗಳು ಓಡಕ್ಕೆ ಶುರು ಮಾಡಿದ್ವು. ಅವು ಎಲ್ಲಿ ಓಡ್ತಾವೋ, ಎಲ್ಲೆಲ್ಲಿ ಹೋಗ್ತಾವೋ, ಏನು ಮಾಡ್ತಾವೋ ಹೆಂಗೆ ಹೇಳಲಿಕ್ಕೆ ಬರುತ್ತೆ. ಮತ್ತು ಇವೊಂದು ಒಂದೇ ಕುದುರೆ ಅಲ್ಲ, ಇದೊಂದು ಒಂದೇ ರಥ ಅಲ್ಲ. ಇಂಥ ರಥಗಳೇ ಎಲ್ಲ ರಸ್ತೆಗೆ ಬಂದು ಅವು ಅವರೇ ಎಲ್ಲರೂ 7 ಕುದುರೆ ಕಟ್ಕೊಂಡು ಹಿಂಗೆ ರಸ್ತೆಗೆ ಬಂದು ಬಿಟ್ಟರೆ ಅದು ಜಮಖಂಡಿ ರಸ್ತೆ. ಒಬ್ಬ ಮನುಷ್ಯ ಹೋಗೋದು, ಒಬ್ಬ ಮನುಷ್ಯ ಬರೋದು, ಅಟ್ಟೆ ರಸ್ತಾದಾಗ ಇಂಥ ಕುದುರೆಗಳು ಶುರುವಾದವು. ಮನೆ ಯಾಕೆ ಉಳಿತಾವ, ಊರು ಯಾಕೆ ಉಳಿತದ ಹೇಳಿ. ಎಂಥದು ಶಿಷ್ಯನೇ ಇದು ಇದು ಹೀಗದ ಜಗತ್ತಿನಾಗ. ಅದಕ್ಕೆ ಜಗತ್ತಿಷ್ಟು ಅಸ್ತವ್ಯಸ್ತ ಆಗ್ಯದ. ಎಲ್ಲ ಇದ್ದರೂ ಸಹಿತ ಯಾರಿಗೂ ಸೌಖ್ಯ ಇಲ್ಲ. ಎಲ್ಲ ಅದೇ, ಆದರೆ ಶಾಂತಿ ಸಮಾಧಾನಗಳು ಬಹಳ ಕೊರತೆ. ಯಾಕೆ? ಇವ ಎಲ್ಲಿ ಮುಟ್ಟಕ್ಕಾಗೋದಿಲ್ಲ. ಹೊಡೆದಾನ ಅಷ್ಟೇ. ಅವು ಎಲ್ಲಿ ಹೋಗ್ತಾವ ಅಷ್ಟೆ. ಮನೆ ಬಿಟ್ಟು ಹೊರಟಾವ. ಮನ್ಯಾಗ ಹೇಳುವುದಲ್ಲೇನು, ಮನ್ಯಾಗ ಸರಿಯಾಗಿ ಬಾರಪ್ಪ, 5:15 ಬರೋಬ್ಬರಿ ಮನೆಗೆ ಬಾ ಅಂತ ಹೇಳಿ ಕಳಿಸ್ತಾರೆ. 5:15 ಅವನಿಗೆ ನೆನಪೇ ಇಲ್ಲ. 7:15 ಆಯಿತು, 9:15 ಆಯಿತು, 11:15 ಆಯಿತು. ಕುದುರೆ ಬೇರೆ ಕಡೆ ಹೋಗ್ಯದ. ಎಲ್ಲೆಲ್ಲೋ ಹೋಗಿ. ಎಷ್ಟು ಆಶ್ಚರ್ಯ. ಅವು ಒಂದೊಂದು ಕುದುರೆ, ಕಣ್ಣಿನ ಕುದುರೆ ರೂಪದ ಕಡೆ ಓಡ್ತದೆ, ಕಿವಿಯ ಕುದುರೆ ಶಬ್ದದ ಕಡೆ ಓಡ್ತದೆ, ನಾಲಿಗೆಯ ಕುದುರೆ ರಸದ ಕಡೆ ಓಡ್ತದೆ,
ನಾಸಿಕದ ಸುವಾಸನೆ ಎಲ್ಲೆಲ್ಲದ ಅಲ್ಲೇ ಓಡಾಡ್ತಾ ಇರ್ತದೆ, ಇಲ್ಲವೇನು? ಆ ಬಳಿಕ ಮನಸ್ಸಿನ ಕುದುರೆ ಅದೊಂಥರ ಸುಖದ ಬೆನ್ನತ್ಯದು. ಅಲ್ಲಿಂದ ಬುದ್ಧಿ ನಾನು ಹಾಗೆ ಹೀಗೆ ಅಂತ ಹೇಳುವ ಬುದ್ಧಿ ಅದೊಂದು ಕಡೆ ಓಡ್ತಾ ಇದೆ. ಇಷ್ಟರ ಮಧ್ಯ ಜೀವ ಅನ್ನುವ ವ್ಯಕ್ತಿ ಸಿಕ್ಕಾನ. ಇದು ವ್ಯಾಸ. ನಾವೆಲ್ಲರೂ ಅಂಥ ಕುದುರೆಯೊಳಗೆ ಕುಂತೇವೆ.